ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆನ್ನಕ್ಕಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ತಿಮ್ಮಪ್ಪ ತೋಪು ಮುನೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ತಿಮ್ಮಪ್ಪ ತೋಪು ಮುನೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಅಂಗವಾಗಿ ನೂತನ ಶಿಲಾ ವಿಗ್ರಹ ಮತ್ತು ವಿಮಾನ ಗೋಪುರ, ಅಷ್ಟಬಂಧನ ಪ್ರತಿಷ್ಠಾಪನಾ, ಕುಂಭಾಭಿಷೇಕ ಮತ್ತು ಹೋಮ, ವಿಶೇಷ ಪೂಜೆ, ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಹಿನ್ನಕ್ಕಿ ಗ್ರಾಮದ ಗ್ರಾಮಸ್ಥರು, ಭಕ್ತ ಮಂಡಳಿ, ದಾನಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದರು. ಅಷ್ಟಕುಲ ನಾಗದೇವತಾ ಶಾಂತಿರತ್ತು ಸಂಪೂರ್ಣ ಪ್ರಾಪ್ತಿರತ್ತು. ಈಗ ಸುರೇಶ್ವರದವರಿಗೆ ಯಾರೇ ಆಗಲಿ ಹುಟ್ಟಿದ ತಕ್ಷಣ ಯಾರು ದೊಡ್ಡವರಾಗೋದಿಲ್ಲ ಅಲ್ವಾ? ಹಂತವಾಗಿ ನಾವು ದಿನೇ ದಿನೇ ತಿಂಡಿ ಕೊಡಬೇಕು, ಮಧ್ಯಾಹ್ನ ಊಟ ಕೊಡಬೇಕು, ಮಧ್ಯಾಹ್ನ ಊಟ ಆಗಲು ಹಾಗೆ ದೇವಾಲಯಗಳು ಕೂಡ ನಮ್ಮನ್ನು ರಕ್ಷಿಸಬೇಕು ಅಂದ್ರೆ ನಾವು ಶಕ್ತಿಯನ್ನು ಕೊಡಬೇಕು. ಹೊಳೆಯನ್ನು ಕೊಡಲು ಯಾರಿಗೆ? ನಾಗರಾಜನಿಗೆ, ಸರ್ಪದೇವರಿಗೆ. ಯಾವ ಲೋಕದಲ್ಲಿ ನಾಗರಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಭೂಲೋಕದಲ್ಲಿ ನಾಗರಿಲ್ಲ ಅನ್ನೋದಿಲ್ಲ ಇದೆ. ದೇವಲೋಕದಲ್ಲಿ ಅಲ್ಲಿಯೂ ಕೂಡ ಇದೆ. ವಿಷ್ಣುವಿನ ಲೋಕದಲ್ಲಿ ವಿಷ್ಣು ನಾಗರ ಮೇಲೆ ಬಂದ್ಕೊಳ್ತಾರೆ, ಶಿವ ಸುತ್ತಿಗೆ ಹಾಕೊಳ್ತಾರೆ. ಬ್ರಹ್ಮಲೋಕದಲ್ಲಿಯೂ ಕೂಡ ಇದೆ. ಹಾಗಾಗಿ ಎಲ್ಲ ಲೋಕದಲ್ಲಿಯೂ ಕೂಡ ನಾಗರಿದ್ದಾರಂತೆ. ಹಾಗಾಗಿ ನಾಗರಿದ್ರೆ ಮಾತ್ರ ಭಗವಂತನಿಂದ ನಮಗೆ ಆಶೀರ್ವಾದ ಸಿದ್ಧವಾಗಿರುತ್ತೆ. ಅದರಲ್ಲಿಯೂ ಕೂಡ ಈ ಭೂಲೋಕದಲ್ಲಿ ನಾಗರ ಸ್ವರೂಪ ತುಂಬಾ ಇದೆ. ಅದರಲ್ಲಿಯೂ ಕೂಡ ಉದೇಶ್ವರ ಸ್ವರೂಪವು ಕೂಡ ನಾಗರ ಸ್ವರೂಪ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾವು ನಾಗ ಉದೇಶ್ವರನ ಪ್ರತಿಷ್ಠಾಪನೆ ಐಶ್ವರ್ಯ ನಾಗಮಲೇಶ್ವರ ಶಾಂತಿ ಹೋಮ जीवने कल्लो अग्निः प्रचोदयात् स्वाहा
दुर्गां देवीं शरणमहं प्रपद्ये सुदर्शनसे नमः अग्ने तुम्हारयानुभ्यो अस्मान् स्वस्ति दुर्गाणि विश्वा भूष्यवत्वे मौलादेवय परमास्वस्तादे सर्वजनधानि विश्वाक्षामदेवो धृताद्यग्नेः प्रतोषिघैद्यो द्रेसराक्षो दारुव्यक्षसे स्वां च आग्ने धर्मं विप्रेस्व स्मभ्यञ्जसो भगवाय जस्व गोविर्जुष्टमयि ज्योतिषिक्रं तवे विष्णोर्सञ्जयेम नागस्य विष्णुमि सम्मसा नो वैष्णवे लोकयमावेन्दा कात्यायनो येषां समुदेभ्यः सर्वेभ्यो नमः या ईशो या प्रधानानामे वावनस्पते गुरुनो ಎಲ್ಲ ದ್ರವ್ಯವನ್ನು ತಲೆ ಮೇಲೆ ಇಟ್ಕೊಳ್ಳಿ ಯಾ ಈಶವೋ ಯಾ ಜ್ಞಾನಾನಾಮೇ ವಾವನಸ್ಪತೆ ಗುರುನೋ ವಟೇಶ್ವೇರ ದೇವೇಭ್ಯಃ ಸರ್ವೇಭ್ಯೋ ನಮಃ सर्पादि अष्टकुलनाग देवताभ्यो नमः नागमुनेश्वराय नमः
शरणं नास्ते तमेव शरणं मम अस्मातो कारुण्यभावेन विष्णवे नमो विष्णवे नमो विष्णवे नमः अमृतविहारयामि ಹೆಂಗೆ ಗುರುಗಳೇ ರೌಂಡಾ ಬನ್ನಿ ಬನ್ನಿ ಗುರುಗಳೇ ರೌಂಡಾ क्षेत्रपालकाय नमः ओम क्षेत्रपालक सहित इंद्रादेवताभ्यो नमः प्रत्यस्तु रामनादिन्दे ओम क्षेत्रपालकाय सामकर्ता स्थिकर्ता वृत्तिकर्ता नादिकर्ता आरोग्यकर्ता दुरंतरपयामे दुरंतरपयामे मंगल द्रव्याणि समर्पयामि देवताभ्यो नमः
ಕೂಡ ನಿಮ್ಮ ಗ್ರಾಮದಲ್ಲಿ ಬಹಳ ಶ್ರದ್ಧೆಯಿಂದ ಪೂಜೆ ಸ್ವೀಕರಿಸಿದ್ದಾರೆ. ಮಹಾಮಂಗಳಾರತಿ ಆಗುತ್ತೆ. ಎಲ್ಲರೂ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡಿರಿ. ಯಾರೇ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಭಗವಂತನಿಗೆ ಈಗ ಅಲಂಕಾರ ಆಗಿ ಮಹಾಮಂಗಳಾರತಿ ನೈವೇದ್ಯ ಇಟ್ಟು ಎಡೆ ಹಾಕಿದ್ದೀವಿ. ಸಾಲಾಗಿ ಸರ್ ಸರ್ ಒಂದು ಸ್ವಲ್ಪ ಹಿಂದೆ ಬನ್ನಿ, ಸ್ವಲ್ಪ ನೀವು ಗ್ಯಾಪ್ ಕೊಡಿ, ನೀವು ಗ್ಯಾಪ್ ಕೊಡಿ, ಸ್ವಲ್ಪ ಹಿಂದೆ ಬನ್ನಿ. ಏಕಾಧಿಪಾಯ ನಮಃ, ಓಂ ಈಶ್ವರಾಯ ನಮಃ, ಅಯಾಸುರಾಯ ನಮಃ, ಪಂಚಮುಖಾಯ ನಮಃ, ದೇವದೇವಾಯ ನಮಃ, ಶ್ರೀ ಮುನೀಶ್ವರ ಸ್ವಾಮಿನೇ ನಮಃ.
ನಾವೆಲ್ಲ ಊಟ ಮಾಡೋಣ. ಸಮುದ್ರಾಜ ಹೇಳ್ತಿದ್ದಾನಂತೆ ನಮಗೇನು ಗ್ರಾಚಾರ ಉಪಾಯ ಇಲ್ಲ, ಪ್ರಯೋಜನವಿಲ್ಲ, ನಾವು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಸಮುದ್ರಾಜ ತ್ರೈಲೋಕ್ಯ ಸಂಪ್ರದಾಯಕ್ಕೆ ಸಮಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ಉಪಾಧ್ಯಾಯ ಬ್ರಹ್ಮನಃ ಆನೇಕಲ್ ತಾಲೂಕಿನ ಎನ್ನಿಕಲಿಸಿರುವಂತಹ ಕೋಡಿ ಮುನೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಜೀರ್ಣೋದ್ಧಾರಗೊಂಡಿದೆ. ಎಲ್ಲ ಸಮಸ್ತ ಗ್ರಾಮಸ್ಥರು ಇದಕ್ಕೆ ಸಹಾಯವನ್ನು ಮಾಡಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆಗೊಳಿಸಿದ್ದಾರೆ. ಆ ಭಗವಂತನ ಸನ್ನಿಧಿಯಲ್ಲಿ ನಮ್ಮ ದಿನೇಶ್ ಶರ್ಮಾ ಗುರುಜಿರವರು ನಿನ್ನೆಯಿಂದಲೂ ವಿಶೇಷವಾಗಿ ಎಲ್ಲ ಪೂಜೆಗೆ ನೆರವೇರಿದೆ. ಎದ್ದು ವಿಶೇಷವಾಗಿ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡು ಭಕ್ತರು ಭಗವಂತನ ಆಶೀರ್ವಾದ ಬಯಸಿದ್ದು ಎಲ್ಲರಿಗೂ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಕಪ್ಪು ಶಿವಮೂರ್ತಿ. ಇನ್ನಕ್ಕಿ ಗ್ರಾಮದ ಕೆರೆ ಕೋಡಿಯಲ್ಲಿ ತಿಮ್ಮಪ್ಪ ತೋಪದ ಮುನೇಶ್ವರ ಅಂತೇಳಿ ಮೊದಲು ನೆಲೆಗೊಂಡಿರಲ್ಲ ಹಳೆ ದೇವಸ್ಥಾನ ಇದ್ದು, ಅದು ಅನಾದಿ ಕಾಲದಿಂದ ಹಳೆ ದೇವಸ್ಥಾನ ಇದ್ದು ಈಗ ಹೊಸದಾಗಿ ನೂತನವಾಗಿ ದೇವಸ್ಥಾನನ ನಿರ್ಮಾಣ ಮಾಡಿ ಇವತ್ತು ಜೀವೋದ್ಧಾರಣ ಕಾರಣ ಆಗಿದೆ. ಇದಕ್ಕೆ ನಮ್ಮ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಬಹು ಸಹಕಾರ ಕೊಟ್ಟು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಸುಸ್ವಾಗತವನ್ನು ಅರ್ಪಿಸುತ್ತಾ ಮೊನ್ನೆ ಈ ಒಂದು ದೇವಸ್ಥಾನಕ್ಕೆ ಭಕ್ತ ಮಂಡಳಿಯವರು ಭಕ್ತ ದಾನಿಗಳು ಬೇಕಾದಷ್ಟು ಸಹಕಾರ ಮಾಡಿದ್ದಾರೆ, ಗ್ರಾಮಸ್ಥರು ಮಾಡಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಗ್ರಾಮಸ್ಥರು, ನಮ್ಮ ಸಹಕಾರಗಳು, ಹಿರಿಯರು, ಕಿರಿಯರು ಎಲ್ಲ ಭಕ್ತಾದಿಗಳು ಸಹ ಸೇರಿ ಈ ಒಂದು ಕಾರ್ಯಕ್ರಮನ ಸಂತೋಷವಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅಂತೇಳಿ ಎರಡು ಮಾತುಗಳನ್ನು ಮಾಡ್ತಾಯಿದ್ದೆ. ಆನೇಕಲ್ ತಾಲೂಕು ಇನ್ನಕ್ಕಿ ಗ್ರಾಮದಲ್ಲಿ ಬಹಳ ಪುರಾತನವಾದ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಮುನೇಶ್ವರ ಸ್ವಾಮಿ, ಕೋಡಿ ಮುನೇಶ್ವರ ಅಂತ ಕರಿತೀವಿ, ತಿಪ್ಪಪ್ಪ ತೋಪಿನಲ್ಲಿರ್ತಕ್ಕಂತಹ ಮುನೇಶ್ವರ ಸ್ವಾಮಿ ಅನಾದಿ ಕಾಲದಿಂದ ಗ್ರಾಮಸ್ಥರು ಉತ್ತ ರೂಪದಲ್ಲಿ, ಉತ್ತ ಅಂತ ವಾಲ್ಮೀಕಿ ಅಂತ ಸಂಸ್ಕೃತದಲ್ಲಿ ಕರಿತೀವಿ, ಉತ್ತದ ರೂಪದಲ್ಲಿದ್ದು ಇಲ್ಲಿಂದ ಗ್ರಾಮಸ್ಥರಿಂದ ಬಹಳ ವಿಧವಾಗಿ ಪೂಜೆಗಳನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಂತಹ ಬಹಳ ಶ್ರೇಷ್ಠವಾದ ಜಾಗ, ಬಹಳ ಪುಣ್ಯಕರವಾದ ಜಾಗ. ಮತ್ತು ಅಷ್ಟೇ ತುಂಬ ವಿಜೃಂಭಣೆ ಆಗಿರ್ತಕ್ಕಂತಹ ಈ ಜಾಗ ಅಂದರೆ ಕೋಡಿ ಅಂತ ಇನ್ನಕ್ಕಿ ಕೆರೆಯ ಒಂದು ಕೋಡಿ ಹರಿಯುವಂಥ ಜಾಗದಲ್ಲಿ ಅಯ್ಯಪ್ಪ ನೆಲೆಸಿದಂತಹ ಜಾಗ. ಎಲ್ಲ ಭಕ್ತಾದಿಗಳು ಮತ್ತು ಪೂರ್ವರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ದೇವಸ್ಥಾನವನ್ನು ಜೀರ್ಣೋದ್ಧಾರ, ಶಿಥಿಲಾಗಿದ್ದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು, ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳಾಗಿದೆ, ಈ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಭಕ್ತರ ಒಂದು ಸಹಾಯ ಸಹಕಾರಗಳಿಂದ ಆ ಭಗವಂತನ ದೇವಸ್ಥಾನವನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ ಮತ್ತು ಆಗಮೋಕ್ತ ಪ್ರಕಾರವಾಗಿ ಆ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದಿನ ಮತ್ತು ನಿನ್ನೆ 2 ದಿನಗಳ ಪರ್ಯಂತರವಾಗಿ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನೆರವೇರಿದೆ. ಗ್ರಾಮಸ್ಥರ ಒಂದು ಸಹಾಯ ಸಹಕಾರ, ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಪಾಲ್ಗೊಂಡು ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಈ ಗ್ರಾಮಸ್ಥರಿಗೆಲ್ಲ ಮತ್ತು ಸುತ್ತಮುತ್ತಲ ಊರವರಿಗೆ, ದೇಶಕ್ಕೆ ಆ ಭಗವಂತ ಮುನೇಶ್ವರ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಅವ್ರು ಮಾಡೋಂಥ ವ್ಯಾಪಾರ, ವ್ಯವಹಾರ, ಉದ್ಯೋಗ, ವ್ಯವಸಾಯಗಳಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಮುನೇಶ್ವರ ಸ್ವಾಮಿ ಅವರಿಗೆ ಅನುಗ್ರಹವನ್ನು ಮಾಡಲಿ ಅಂತೇಳಿ ಎಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.